ಇನ್ನು ಮೈಸೂರು ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ ಅಂತೆ. ಬಾಂಬ್ ಸ್ಕ್ವಾಡಿಗೆಲ್ಲ ಹೋಗಿದೆ, ಜೊತೆಗೆ ವಕೀಲರು ಮತ್ತೆ ಕಕ್ಷಿದಾರರೆಲ್ಲ ಕೋರ್ಟ್ನಿಂದ ಆಚೆ ಓಡೋಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಯಾರು ಈ ರೀತಿಯಾಗಿ ಮಾಡಿದ್ದು ಏನು ಅಂತ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿರೋದು. ಸೊ ಕೋರ್ಟ್ ಕಲಾಪ ಬಿಟ್ಟು ಹೊರ ಬಂದಿದ್ದಾರೆ ವಕೀಲರು, ಕಕ್ಷಿದಾರರು. ಬಾಂಬ್ ನಿಷ್ಕ್ರಿಯ ದಳದಿಂದ ಈಗ ತಪಾಸಣೆ ಕೂಡ ನಡೀತಾ ಇದೆ ಅಲ್ಲಿ. ಮೈಸೂರು ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆಯ ಕರೆ ಬಂದಿರೋದು. ಸುಮ್ಮನೆ ಬೆದರಿಕೆ ಅಂತೇಳಿ ಬಿಡೋಕ್ಕಾಗೋದಿಲ್ವಲ್ಲ, ಒಂದ್ಸಲ ಪರಿಶೀಲನೆ ಮಾಡಲೇಬೇಕು. ಬಾಂಬ್ ನಿಷ್ಕ್ರಿಯ ದಳ ಈಗಾಗಲೇ ಹೋಗಿ ತಪಾಸಣೆಯನ್ನು ಮಾಡ್ತಾ ಇದೆ. ಅಲ್ಲಿ ವಕೀಲರು ಮತ್ತೆ ಕಕ್ಷಿದಾರರೆಲ್ಲ ಕೋರ್ಟ್ನ ಕಲಾಪವನ್ನು ಬಿಟ್ಟು ನೇರವಾಗಿ ಆಚೆ ಬಂದಿದ್ದಾರೆ. ನೋಡಿ ಅಲ್ಲಿ ಈ ದೃಶ್ಯಾವಳಿಗಳನ್ನು ಅವರೆಲ್ಲ ಆಚೆ ಕಳಿಸ್ಬಿಟ್ಟು ಅಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಈಗ ಪರಿಶೀಲನೆಯನ್ನು ಮಾಡ್ತಾ ಇದೆ. ಯಾರು ಈ ರೀತಿಯಾಗಿ ಮಾಡಿದ್ದು, ಯಾಕೆ ಮಾಡಿದ್ದು, ಸ್ಕೂಲ್ಗಳಿಗೆ ಹಾಕ್ತೆ, ಕಾಲೇಜ್ಗಳಿಗೆ ಹಾಕ್ತಾರೆ. ಈಗ ಕೋರ್ಟ್ಗಳಿಗೂ ಕೂಡ ಬೆದರಿಕೆ ಕರೆ ಬರೋಕ್ಕೆ ಶುರು ಆಗ್ಬಿಡ್ತಾ ಬಾಂಬದ್ದು. ಏರ್ಪೋರ್ಟ್ಗಳದ್ದೆಲ್ಲ ನೋಡಿದ್ವಿ ನಾವು, ಸ್ಕೂಲ್ಗಳದ್ದೆಲ್ಲ ನೋಡಿದ್ವಿ. ಈಗ ಇಲ್ಲಿಗೆ ಕೋರ್ಟ್ಗಳಿಗೂ ಕೂಡ ಅಯ್ಯಪ್ಪ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸುಮ್ಮನೆ ಹಾಕೋದು ಬೆದರಿಕೆ, ಬಾಂಬ್ ಇಟ್ಟಿದ್ದೀನಿ, ಅದಿಟ್ಟಿದ್ದೀನಿ ಅಂತೇಳಿ. ಪಾಪ ಶಾಲೆ ಮಕ್ಕಳಿಗೆ ಭಯ, ಈ ಕೋರ್ಟಲ್ಲಿ ಬಂದಂಥವ್ರಿಗೂ ಒಂದು ರೀತಿ ಭಯ.